ಹಲೋ ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನನ್ನ ಇವತ್ತಿನ ವಿಡಿಯೋ ಟಿಫಿನಿಂದ ಸ್ಟಾರ್ಟ್ ಮಾಡ್ಕೊಳತ್ತೇನೆ ನೋಡ್ರಿ. ನಾನು ದೋಸೆಗೆ ನಿನ್ನೆ ರುಬ್ಬಿಟ್ಟಿದ್ದೆ, ನೀವು ನಿನ್ನೆ ವಿಡಿಯೋದಾಗ ನೋಡಿರ್ತೀರಿ. ಸೊ ದೋಸೆ ಹಿಟ್ಟಂತೂ ಸಖತ್ತಾಗಿ ಉಬ್ಬು ಬಂದಿತ್ತು, ನಂಗಂತೂ ಫುಲ್ ಖುಷಿ ಆಗೋತು. ಆಮೇಲೆ ಆ ದೋಸೆ ಹಿಟ್ಟನ್ನ ಆಮೇಲೆ ನೋಡ್ಕೊಳ್ಳಲ್ಲ ಅದ್ರ ಕತೆ ಅಂತ ಹೇಳಿ ಅದನ್ನು ಎತ್ತಿಟ್ಬಿಟ್ಟು ಮೊದಲು ಚಟ್ನಿ ಮಾಡ್ಕೊಳಕ್ಕಂತ ಹೇಳಿ ಜಾರ್ಗೆ ಒಂದೆರಡು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಪುಟಾಣಿ ಈಗ ಹಾಕಿದ್ನಲ್ರಿ ಅದು ಏನಲ್ರಿ ಮತ್ತು ಹುಣಸೆ ಹಣ್ಣು ಅದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೇನೆ ನೋಡ್ರಿ. ನನಗೆ ಹುಳಿ ಹುಳಿ ಇದ್ರೆ ಚಟ್ನಿ ತಿನ್ನಕ್ಕೆ ಭಾಳ ಇಷ್ಟ ರೀ. ನಾನು ಇನ್ನೂ ಹಸಿ ಟೊಮೊಟೊಕಾಯಿ ಇರ್ತೈತಲ್ಲ ಅದನ್ನು ಬೇಯಿಸ್ಲಿಲ್ದಂಗೆ ಹಾಕ್ಕೊಂಡು ಮಾಡ್ತೇನೆ ರೀ, ಅದು ಕೂಡ ಟೇಸ್ಟ್ ಇರ್ತೈತಿ. ಅದಾದಮೇಲೆ ಆಲೂಗಡ್ಡಿನ ಕುಕ್ಕರ್ನ ಬೇಯಿಸಾಕಿಟ್ಟಿದ್ದೆ, ಹಾಗಾಗಿ ಅವು ಬೆಂದಮೇಲೆ ಈ ಕಡೆ ಪಲ್ಯನೂ ಮಾಡ್ಕೊಳತ್ತೇನೆ ನೋಡ್ರಿ. ನೀರು ಸುಂಡೋಗ್ಲಿ ಅಂತ ಇಟ್ಟೇನಿ ರೀ. ಆಮೇಲೆ ಸಾಸಿವೆ ಜೀರಿಗೆ ತೊಗೊಂಡೇನಿ ರೀ, ಎಣ್ಣೆ ಹಾಕ್ಕೊಂಡೇನಿ ರೀ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋಬೇಕು ನೋಡ್ರಿ. ಯಾಕೆ ಇವತ್ತು ಇಷ್ಟೊಂದು ನೆಗ್ಲೆಕ್ಟ್ ಅನ್ಸಾತತಿ ನನಗೆ ಗೊತ್ತಾಗತ್ತಿಲ್ಲ ರೀ. ಇವತ್ತಿನ ಡೇ ಫುಲ್ ಬರೀ ನೆಗ್ಲೆಕ್ಟ್ ಅಂದ್ಕೊಂಡೇನು ನೋಡ್ರಿ. ನಾನು ಯಾಕೋ ಗೊತ್ತಿಲ್ಲ, ಯಾವ ಕೆಲಸದ ಮೇಲೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಕೆಲಸ ಸಿಕ್ಕಾಪಟ್ಟೆ ಮಾಡೇನಿ ರೀ ನಾನು, ಬಟ್ ಇಂಟ್ರೆಸ್ಟ್ ಕೊಟ್ಟು ಯಾವುದೂ ಮಾಡಿಲ್ಲ. ಹಾಗಾಗಿ ನಂಗೆ ವೀಡಿಯೋ ಮಾಡ್ಕೊಳಕ್ಕೆ ಮನಸ್ಸು ಇರಲಿಲ್ಲ. ಈಗ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳತ್ತೇನೆ ರೀ. ಈ ಕಡೆ ಅಡುಗೆ ಬಗ್ಗೆ ಶೇರ್ ಮಾಡ್ಕೊಳ್ಳೆ ಅಥವಾ ಇವತ್ತಿನ ನನ್ನ ದಿನದ ಬಗ್ಗೆ ಶೇರ್ ಮಾಡ್ಕೊಳ್ಳೆ ನಂಗೆ ಗೊತ್ತಾಗತ್ತಿಲ್ಲ ನೋಡ್ರಿ. ಅದು ಫ್ರೈ ಆಗಲೇ ಅಲ್ಲಿವರೆಗೂ ಸ್ವಲ್ಪ ಹೇಳ್ತೇನೆ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಮೊನ್ನೆ ನಾವು ಹುಣ್ಸೆಹಣ್ಣು ಬಡ್ಕೊಂಬಂದಿದ್ವಲ್ಲ ರೀ, ಅದ್ರದ್ದು ತೊಟ್ಟಿ ತೆಗೆಯೋದಿತ್ತು. ತೊಟ್ಟಿ ಅಂದ್ರೆ ಮೇಲಿಂದ ಸಿಪ್ಪಿರ್ತದಲ್ಲ ರೀ, ಅದನ್ನು ಬಡ್ದು ತೆಗೆಯೋದಿತ್ತು. ಅಪ್ಪಾಜಿ ಬಡಿತಾಯಿದ್ರು, ನಾನು ಅದ್ರ ಸಿಪ್ಪಿ ತೆಗಿತಾ ಇದ್ದೆ. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಆ ಸಿಚುವೇಶನ್ನಿಗೆ ಅದು ಫ್ಲ್ಯಾಶ್ ಆಗಲಿಲ್ಲ. ನಾನಿನ್ನೂ ಸ್ನಾನ ಮಾಡಿರಲಿಲ್ಲ, ಊಟ ಮಾಡಿರಲಿಲ್ಲ. ಸೊ ಅಷ್ಟೊಂದು ನನಗೆ ಆ ಡೇ ಅಷ್ಟೊಂದು ಸರಿ ಇರಲಿಲ್ಲ, ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಬರೀ ಇವತ್ತು ಅಡ್ಗೆದ ವೀಡಿಯೋ ಆಗಿ ಹೋಗೈತೆ ನೋಡ್ರಿ. ಇಲ್ಲಿ ಟೊಮೊಟೊ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಳತ್ತೇನೆ ನೋಡ್ರಿ. ನಾನು ಇದು ಬೇಯಬೇಕಂತ ಹೇಳಿ ಸ್ವಲ್ಪ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. ನಾನು ಹಾಕ್ಕೊಂಡಲ್ಲ ಈ ಥರ. ಹಾಗಾಗಿ ನಂಗೆ ಏನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಇವತ್ತು ಬರೀ ಅಡುಗೆ ವೀಡಿಯೋ ಅಷ್ಟೇ ಆಯ್ತು ನೋಡ್ರಿ. ಏನು ಮಾಡಲಿ, ಕೆಲವೊಂದು ಸತಿ ಹೆಂಗೆ ಅನಿಸುತ್ತೆ ಅಂದ್ರೆ ಮಾಡ್ಕೋಬೇಕು ಅನಿಸಿದ್ರು ವೀಡಿಯೋನ, ಬಟ್ ನನಗೆ ಇದು ಅಭ್ಯಾಸ ಇಲ್ಲಲ್ಲ. ಏನು ಮಾಡ್ಕೋಬೇಕಂದ್ರೂ ಪಟ್ ಅಂತ ವೀಡಿಯೋ ಮಾಡ್ಕೋಬೇಕು ಅನ್ನೋದು ಅದು ತಲೆಗೆ ಬರೋದೇ ಇಲ್ಲ ನನಗೆ. ಕೆಲಸ ಮುಗಿದ್ಮೇಲೆ ನೆನಪಾಗ್ಬಿಡ್ತೈತಿ, ನಾನು ಇವತ್ತಿನ ಕಂಟೆಂಟಿಗೆ ಏನು ವೀಡಿಯೋನ ಶೂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಥರ ಆಗ್ಬಿಡ್ತೈತೆ ನನ್ನ ಕತೆ. ಸುಮಾರು ಸತಿ ಹಿಂಗಾಗೈತೆ ನೋಡ್ರಿ. ಹಂಗಾಗಿ ನಾನು ಏನು ಮಾಡಲಿ, ಸುಮ್ಮನೆ ಕೈ ಬಿಟ್ಬಿಡ್ತೇನೆ ನೋಡ್ರಿ. ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ಹಿಂಗೆ ಅನಿಸ್ತತಿ ನನಗೆ, ಮರ್ವಿ ಜಾಸ್ತಿನೇ ಇರ್ತೈತಿ. ಆಲೂಗಡ್ಡಿನೂ ಇಲ್ಲಿ ಹಾಕ್ಕೊಳಕತ್ತೇನೆ ನೋಡ್ರಿ. ಹಂಗೆ ಇದ್ರೊಳಗೆ ಒಂದೆರಡು ಆಲೂಗಡ್ಡಿನ ಎಸ್ಕೇಪ್ ಮಾಡ್ಕೊಂಡಿದ್ರಿ, ನಾನು ಫ್ರಿಜ್ ಒಳಗೆ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ತಿನ್ನೋಣ ಉಪ್ಪು ಹಾಕ್ಕೊಂಡು ಖಾರ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು. ನಂಗೆ ಆಲೂಗಡ್ಡಿನ ಈ ಥರ ಸೈಡ್ ತಿನ್ನೋಕೆ ಇಷ್ಟ ರೀ, ಬಟ್ ಆಲೂಗಡ್ಡೆ ಪಲ್ಯ ಅಂದ್ರೆ ಇಷ್ಟ ಆಗಂಗಿಲ್ಲ. ಅದು ದೋಸೆಗೆ ಅಷ್ಟೇ ತಿನ್ನೋಕೆ ಇಷ್ಟ ರೀ. ಚಪಾತಿ ರೊಟ್ಟಿಗೆಲ್ಲ ನಂಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ಒಂಥರ ಅನಿಸ್ತತಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳೋಣ ಅಂತ ಹೇಳಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ರಿ. ಇಷ್ಟು ಗಟ್ಟಿ ಪಲ್ಯ ಮಾಡ್ಕೊಂಡ್ರೆ ನಮ್ಮ ಮನ್ಯಾಗ ನಿಜ ಹೇಳ್ತೇನೆ ರೀ, ಬೈತಾರ್ರಿ, ತಿನ್ನಂಗಿಲ್ಲ. ನಾನು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಸ್ವಲ್ಪ ಗಟ್ಟಿಯಾಗನ ಮಾಡ್ಕೊಂಡಿದ್ರಿ ಏನಂತಾರ ಅಂಥೇಳಿ. ಆದ್ರೆ ನಿಜ ಹೇಳ್ತೇನೆ ರೀ, ದೋಸೆ ತಿಂದ್ಮೇಲೆ ನಮ್ಮ ಮನೆಯವ್ರು ಪಲ್ಯ ಟೇಸ್ಟ್ ಚೆನ್ನಾಗಾಗಿತ್ತು, ಇನ್ನೂ ಸ್ವಲ್ಪ ತೆಳ್ಳಗಾಗಿದ್ರೆ ಇನ್ನೂ ಚೆನ್ನಾಗಾಕಿತ್ತು ಅಂತ ಹೇಳಿದರು. ತೆಳ್ಳಗಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಿತ್ತು ಅಂತ ಹೇಳಿದರು. ಏನು ಮಾಡ್ಬೇಕ್ರಿ, ನಾನೇನೋ ಟ್ರೈ ಮಾಡೋಕೆ ಹೋಗ್ತೀನಿ, ಬಟ್ ಅದು ಆಗಂಗಿಲ್ಲ. ಅಡುಗೆ ಟೇಸ್ಟ್ ಚೇಂಜ್ ಆದರೆ ಇಷ್ಟಪಡ್ತಾರೆ ರೀ, ಬಟ್ ಈ ಥರ ಇಷ್ಟಪಡಲ್ಲ. ಏನು ಮಾಡಲಿ ಹೇಳ್ರಿ ನಾನು. ಹಾಗಾಗಿ ನಾನು ಹೊಸ ಥರ ಏನು ಟ್ರೈ ಮಾಡಿದ್ರು ಅವ್ರ ಟೇಸ್ಟಿಗೆ ಅದು ಸೂಟ್ ಆಕತ್ತ ಇಲ್ಲ ನೋಡ್ಕೊಂಡು ನಾನು ಆಮೇಲೆ ಟ್ರೈ ಮಾಡ್ತೇನೆ ರೀ. ಇದು ಒಂದು ಆಲೂಗಡ್ಡೆ ಕತೆ ನೋಡಿರಿ, ಆಲೂಗಡ್ಡೆ ಪಲ್ಯದ ಕತೆ ನಮ್ಮದು. ಅದಾದಮೇಲೆ ಹಿಟ್ಟನ್ನ ಮತ್ತೆ ಓಪನ್ ಮಾಡ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಹಿಟ್ಟು ಉಬ್ಬಿ ಬಂದರೆ ಸ್ವಲ್ಪ ಹುಳಿ ಹುಳಿ ಬರ್ತಾವಲ್ಲ ರೀ ದೋಸೆ, ಅವಾಗ ಟೇಸ್ಟ್ ಇರ್ತಾವೆ. ಹುಳಿ ಅಂದ್ರೆ ಫುಲ್ ಹುಳಿ ಅಲ್ಲ ರೀ, ಅದೊಂಥರ ಫ್ಲೇವರ್ ಬರ್ತಿರ್ತೈತೆ ರೀ. ಬಟ್ ಈ ಥರ ಉಬ್ಬಿ ಬಂದಿಲ್ಲ ಅಂದ್ರೆ ಆ ಫ್ಲೇವರ್ ಇರಂಗಿಲ್ಲ ಅದ್ರೊಳಗೆ. ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ದೋಸೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿರಿ. ನಾನು ಆಮೇಲೆ ದೋಸೆ ಮಾಡ್ಬೇಕ್ರಿ, ಅದಕ್ಕಂತನ ಈಗನ ಇದಕ್ಕೆ ಸ್ವಲ್ಪ ಸೋಡಾ ಉಪ್ಪು ಹಾಕಿಡತ್ತೇನೆ ರೀ. ಆವಾಗ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಬರ್ತೈತಿ. ದೋಸೆ ಬೇಗ ಸೆಟ್ ಆಗಿಬಿಟ್ಟಿರ್ತವೆ. ನಾವು ಸಡನ್ನಾಗಿ ಮಾಡೋಕ್ಕೆ ಹೋದ್ರೆ ಸೋಡಾನ ಅದಿನ್ನೂ ಸೆಟ್ ಆಗಿರಲ್ಲ, ಒಂದು ದೋಸೆ ಆದರೂ ಹಾಳಾಗಿರ್ತೈತಿ. ಬಟ್ ಈ ಥರ ಹಾಕಿಟ್ರೆ ಸ್ವಲ್ಪ ದೋಸೆ ಚೆನ್ನಾಗೇ ಬರ್ತೈತಿ, ಸೆಟ್ ಆಗಿರ್ತೈತಲ್ಲ. ಹಾಗಾಗಿ ನಾನೇನು ಎಕ್ಸ್ಪರ್ಟ್ ಅಲ್ರಿ ಅಡುಗೆ ಒಳಗೆ, ಬಟ್
ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗೈತಿ. ಕಂಟಿನ್ಯೂಸ್ಲಿ ಒಂದು ದಿನನೂ ಬಿಡಲಿಲ್ಲ, ಹಂಗೆ ಅಡುಗೆ ಮಾಡೇನಲ್ಲ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗೈತಿ. ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೂ ನಾನು ಶೇರ್ ಮಾಡ್ಕೊಳತ್ತೀನಿ. ನೀವು ನಿಮ್ಮ ಮನೆಗೆ ಚೆನ್ನಾಗೇ ಮಾಡ್ತಿರ್ತೀರಿ ಅಂತ ಗೊತ್ತು ಅಡ್ಗೆನ. ಬೇಸಿಕ್ಲಿ ಎಲ್ರ ಮನೆಗೂ ಎಲ್ಲರೂ ಅಡುಗೆ ಚೆನ್ನಾಗೇ ಮಾಡ್ತಿರ್ತಾರೆ, ಅವ್ರ ಮನೆ ಟೇಸ್ಟ್ಗೆ ಸೆಟ್ ಆಗಿರ್ತಾರೆ. ನಾವು ಯಾರ ಮನೆಗೆ ಹೋದಾಗೂ ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂಥೇಳಿ ಜಾಸ್ತಿ ಲೆಕ್ಚರ್ ಕೊಡೋಕೆ ಹೋಗಬಾರ್ದು. ಯಾಕಂತಂದ್ರೆ ಅವ್ರ ಮನೆ ಟೇಸ್ಟ್ ಅವ್ರಿಗೆ ಗೊತ್ತಿರ್ತೈತಿ, ನಮ್ಮ ಮನೆ ಟೇಸ್ಟ್ ನಮಗೆ ಗೊತ್ತಿರ್ತೈತಿ. ಅದಾದಮೇಲೆ ನಮ್ಮ ಮನೆಯವರು ಬಂದಿರಿ ಮತ್ತು ಕೆಲಸ ಮಾಡ್ತೈತಲ್ಲ ಆ ಹುಡುಗನೂ ಬಂದಿತ್ತು. ಹಾಗಾಗಿ ಬೇಗ ಬೇಗ ದೋಸೆ ಮಾಡಿಕೊಡು ಅಂತ ಹೇಳಿ ನಮ್ಮ ಮನೆಯವ್ರು ಫುಲ್ಲು ಸಿಟ್ಟೊಳಗೆ ಬಂದಿದ್ರು. ಯಾಕಂತಂದ್ರೆ ಪಾಪ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತಂತ ಅವ್ರಿಗದು ಹೇಳ್ಕೊಳಕ್ಕೂ ಆಗತ್ತಿಲ್ಲ, ಬಿಡೋಕ್ಕೂ ಆಗತ್ತಿಲ್ಲ. ಹಾಗಾಗಿತ್ತು. ಅವರು ಏನು ಮಾಡ್ತಾರೆ ಅಂತಂದ್ರೆ ಬೆಳಗ್ಗೆ ಸೊಪ್ಪು ಕೊಯ್ದು ಹಾಕ್ತಾರೆ. ಅದಾದಮೇಲೆ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೇಳ್ತಾರೆ, ಸೊಪ್ಪು ಕೊಯ್ದು ಹಾಕ್ತಾರೆ. ಅಲ್ಲಿಂದ ಸೊಪ್ಪು ಹಾಕಿ ಬಂದು ಟೈಮು 11:30 ಆಗಿರ್ತದೆ ರೀ. ಅವಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಮತ್ತು 3:30 4 ಗಂಟೆಗೆ ಊಟ ಮಾಡಿ ಹೊಲಕ್ಕೆ ಹೋಕ್ಕಾರಿ. ಮತ್ತು ಸೊಪ್ಪು ಕೊಯ್ಯಕ್ಕೆ ಹೋಕ್ಕಾರ. ಸೊಪ್ಪು ಕೊಯ್ದು ಮತ್ತು ನೈಟ್ ಸೊಪ್ಪು ಹಾಕಿದ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ನೈಟ್ ಊಟ ಆಕ್ಕತ್ತಲ್ಲ 9:30 ಹಿಂಗೆ. 9:30 ಆದಮೇಲೆ ಸೊಪ್ಪಿಗೆ ಕೊಯ್ಯಕ್ಕೆ ಹೋಕ್ಕಾರಿ ಪಾಪ ನೈಟು 2 ಗಂಟೆವರೆಗೂ. ಮತ್ತು ಮಧ್ಯಾಹ್ನ ಅಲ್ರಿ, ನೈಟ್ 2 ಗಂಟೆವರೆಗೂ ಸೊಪ್ಪಿಗೆ ಕೊಯ್ದು ಬರ್ತಾರೆ. ಆವಾಗ ಅವರಿಗೆ ಹೊಟ್ಟೆ ಹಸಿವಾಗಿರ್ತೈತಲ್ಲ, ಅಲ್ಲಿಂದ ಅಲ್ಲಿಗೆ ಕೆಲಸ ಮಾಡಿರ್ತಾರಲ್ಲ, ಭಾಳ ಹೊಟ್ಟೆ ಹಸಿವಾಗಿರ್ತೈತೆ ರೀ. ಹಾಗಂತ ನಾವು ಸ್ವಲ್ಪ ಮಂಡಕ್ಕಿನ ಮಾಡಿ ಕಳ್ಸಿರ್ತಾನೆ ಅವ್ರಿಗೆ, ಬೆಳ್ಳುಳ್ಳಿದು ಅದನ್ನು ತಿಂದಿರ್ತಾರೆ. ಬಟ್ ಮಂಡಕ್ಕಿ ಎಷ್ಟರ ಮಟ್ಟಿಗೆ ಹೊಟ್ಟೆ ತುಂಬ್ತೈತೆ ಹೇಳ್ರಿ. ಹಾಗಾಗಿ ಫುಲ್ಲು ಹಸಿವಾಗಿರ್ತೈತೆ ಅವ್ರು ಬೆಳಗ್ಗೆನ. ಅದಕ್ಕೆ ಈಗ ಒಂದು 2 ದಿವಸ ಆತ್ರಿ. ಟೀ ಕುಡಿದ್ರೆ ಸ್ವಲ್ಪ ಹಸುನ ಕಮ್ಮಿ ಮಾಡ್ತೈತೆ ಅಂತ ಹೇಳಿ ಟೀನ ಕುಡಿಯತ್ತಿದ್ರು 2 ದಿವಸದಿಂದ. ಟೀ ಕುಡ್ಕೊಂಡು ಹೋಗಿ ಪಾಪ ಬಂದ್ರು ನೋಡ್ರಿ. ಅವ್ರು ಬಂದಾಗ ಮತ್ತು 9:30 ಆಗಿತ್ತು ರೀ. ಆಮೇಲೆ ಫಸ್ಟ್ ಹುಡುಗಿಗೆ ಹಾಕ್ಕೊಟ್ಟೆ ರೀ ನಾನು ತಿಂಡಿನ. ನಮ್ಮ ಮನೆಯವ್ರು ದೋಸೆ ತಗೊಂಡೋಗಿ ಹಾಕ್ತಾಯಿದ್ರು, ನಾನು ಇಲ್ಲಿ ದೋಸೆ ಮಾಡ್ತಾಯಿದ್ದೆ. ಇನ್ನೊಂದು ಇಲ್ಲಿ ಏನಾಗಿತ್ತು ಅಂತಂದ್ರಿ, ನನಗೆ ಅವ್ರು ಬಂದ್ರಲ್ಲ ಸಡನ್ನಾಗಿ ಅವ್ರು ಮೊದಲೇ ಹೇಳೋಗಿದ್ರು, ಇಲ್ಲ ನಾನು ಬಂದ ಗುಟ್ಲನೇ ನಂಗೆ ದೋಸೆ ಬೇಕು ನೋಡು, ನಂಗೆ ಫುಲ್ ಹೊಟ್ಟೆಸ್ಬಿಟ್ಟತಿ, ಬೇಗ ಬೇಗ ಮಾಡ್ಬೇಕು ನೀನು ಅಂತ ಹೇಳೋಗಿದ್ರು, ವಾರ್ನಿಂಗ್ ಕೊಟ್ಟಿದ್ರು. ನಾನು ಸರಿ ಆಯಿತು ನಾನು ಬೇಗನೆ ಮಾಡ್ತೇನಲ್ಲ ಅಂತ ಹೇಳಿದ್ದೆ. ಅದು ಏನಾಗ್ಬಿಡ್ತಂದ್ರೆ ಅವ್ರು ನಾನು ಇದನ್ನೆಲ್ಲ ಮಾಡಿಟ್ಟು ಒಂದು 2 ನಿಮಿಷ ಹಿಂಗೆ ಫೋನ್ ಇಟ್ಕೊಂಡ್ರಿ. ಅವ್ರು ಬಂದ ತಕ್ಷಣ ನಂಗೆ ಫುಲ್ ಟೆನ್ಷನ್ ಆಗೋತ್ರಿ ನನಗೆ. ಆಮೇಲೆ ಟ್ರೈಫಾರ್ಡಿಂದ ಫೋನ್ನ ತಗೊಂಡೇನ್ರಿ, ಅಂದ್ರೆ ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡ್ ಇರ್ತೈತಲ್ಲ ಅದರಿಂದ ಫೋನ್ ತಗೊಂಡು ನೋಡಾತಿದ್ದು ನಾನು. ನನಗೆ ಡೈಲಿ ನಾನು ಆ ಸ್ಟ್ಯಾಂಡಿಗೆ ಫೋನ್ನ ಕನೆಕ್ಟ್ ಮಾಡ್ಕೊಂಡು ವೀಡಿಯೋ ಮಾಡೋದು. ನನಗೆ ಫೋನ್ ಸತಿ ಕನೆಕ್ಟ್ ಮಾಡೋಕೊಲ್ತ್ರಿ ಫುಲ್ ಕೈಯೆಲ್ಲ ಶೇಕ್ ಆಗುತ್ತೋ. ನಾನು ಯಾಕೆ ಸಡನ್ನಾಗಿ ಅಷ್ಟು ಟೆನ್ಷನ್ ಅದ ನಂಗೆ ಗೊತ್ತಿಲ್ಲ. ನಾನು ಹೇಳ್ತೇನಲ್ರಿ, ನಾನು ಇಷ್ಟು ಜರ್ನಿ ಒಳಗೆ, ನಾನು ಇಷ್ಟು ಅಡುಗೆ ಮಾಡಿರೋ ಜರ್ನಿ ಒಳಗೆ ನನಗೆ ಯಾವತ್ತೂ ಈ ಥರ ಫೀಲಿಂಗ್ ಆಗಿರಲಿಲ್ಲ ರೀ. ಇಷ್ಟು ಟೆನ್ಷನ್ ಒಳಗೆ ಇಷ್ಟು ಬೇಗ ಅಡುಗೆ ಮಾಡ್ಬೇಕು ಅನ್ನೋ ನಂಗೆ ಯಾವತ್ತೂ ಆಗಿರಲಿಲ್ಲ. ಬಟ್ ಇದು ಯಾಕೋ ಫಸ್ಟ್ ಟೈಮ್ ಆಯಿತು. ನಂಗೆ ಒಂಥರ ಸ್ಟ್ರೇಂಜ್ ಫೀಲ್ ಅನಿಸ್ಬಿಡ್ತು. ಏನು ಅನ್ನಿಸ್ತಾ ನಂಗೆ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಮನೆಯವ್ರಿಗೆ ಹೇಳಿದೆ, ಸ್ವಲ್ಪ ಇದನ್ನ ಕನೆಕ್ಟ್ ಮಾಡಿಕೊಡ್ರಿ, ನನಗೆ ಯಾಕೆ ಇದನ್ನು ಸೆಟ್ ಮಾಡೋಕ್ಕೂ ಬರಾಕತ್ತಿಲ್ಲ ಅಂಥೇಳಿ. ಪಾಪ ಅವರಷ್ಟು ಹೊಟ್ಟೆ ಹಸ್ತಿದ್ರು ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಅದೇ ಕಾರಣದಿಂದ ಅವ್ರು ಏನು ಮಾಡಿದ್ರು ಅಂದ್ರೆ ನನಗೆ ಸೆಟ್ ಮಾಡಿ ಕರೆಕ್ಟಾಗಿ ಸ್ಟ್ಯಾಂಡ್ನ ಇಟ್ಟು ಹೋದರು. ಸರಿ ನೀನು ಆರಾಮಾಗಿ ಮಾಡು, ಯಾಕೆ ಇಷ್ಟು ಇದು ಮಾಡಿ, ನಾನು ಫುಲ್ ಗಡಿಬಿಡಿ ಮಾಡಾತ್ಬಿಟ್ಟಿದ್ದೆ. ಹಾಗಾಗಿ ನೀ ಯಾಕೆ ಟೆನ್ಷನ್ ತೊಗೊತಿ, ಆರಾಮಾಗಿ ಮಾಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ನಾನು ಆಮೇಲೆ ಸರಿ ಅಂತೇಳಿ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದೊಂದು ದೋಸೆನ ಅವ್ರಿಗೆ ಹಾಕ್ಕೊಟ್ಟೆ ನೋಡಿರಿ. ಅಲ್ಲಿವರೆಗೂ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅವರು ಸಮಾಧಾನ ಮಾಡಿದ ಮೇಲೆ ನನ್ನ ಲೈಫ್ ಒಳಗೆ ಏನೋ ಪ್ರಾಬ್ಲಮ್ಸ್ ಬರಲಿ, ನನ್ನ ಗಂಡ ನಂಗೆ ಸ್ವಲ್ಪ ಸಮಾಧಾನ ಮಾಡಿದ್ರೂ ಸಾಕ್ರಿ, ನನಗೆ ಏನೂ ಟೆನ್ಷನ್ ಇಲ್ಲ ಅನ್ನೋ ಥರ ಫುಲ್ ಬಿಂದಾಸಾಗಿ ಆಗ್ಬಿಡ್ತಾನೆ. ನಾನು ಅಷ್ಟೊಂದು ಡಿಪೆಂಡ್ ಆಗೀನಿ ಅವ್ರ ಮೇಲೆ ಮತ್ತು ಅವ್ರ ಮಾತು ಮೇಲೆ. ಅಷ್ಟೇ ಸಖತ್ತಾಗಿ ಲೆಕ್ಚರ್ ಕೊಡ್ತಾರೆ ರೀ ಅವರು. ಅದಕ್ಕೋಸ್ಕರ ಆಮೇಲೆ ಒಂದೊಂದು ದೋಸೆ ಅವ್ರಿಗೆ ಮಾಡಿಕೊಟ್ಟು ನೋಡ್ರಿ. ಮಾಡಿಕೊಟ್ಮೇಲೆ ಅವರು ಇಷ್ಟ ಆಗೈತೆ ಅಂತ ಹೇಳಿದ್ರು, ದೋಸೆ ಚೆನ್ನಾಗಿ ಬಂದವು ಅಂತ ಹೇಳಿದ್ರು. ನಂಗಂತೂ ಫುಲ್ ಖುಷಿ ಆಯಿತು. ಯಾವುದೇ ಹೆಣ್ಮಗಳಿಗೆ ಆಗಲಿ ರೀ, ಅವ್ರು ಮಾಡಿರೋ ಅಡುಗೆ ಚೆನ್ನಾಗೈತಿ ಅಂತ ಹೇಳಿದ್ರೆ ಎಲ್ಲರೂ ಇಷ್ಟ ಆಕತಿ. ಏನಾದರೂ ಒಂದು ಕೊಂಕ್ ಮಾತಾಡಿದ್ರು ಏನಂದ್ರು ನನಗೆ ಅದು ಮಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ನಮ್ಮ ಮನೆಗೆ ಯಾವತ್ತೂ ಹಂಗೆ ಮಾಡೋಂಗಿಲ್ಲ. ತಿಂತಾರಿ, ತಿಂದಾದ್ಮೇಲೆ ಅದೆಲ್ಲ ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ತಾರೆ. ಬಟ್ ಚೆನ್ನಾಗಿಲ್ಲ ಅಂದರೆ ಆವಾಗ ಹೇಳೋಂಗಿಲ್ಲ. ನೈಟ್ ಮಲಗಬೇಕಾದ್ರೆ ಹೇಳ್ತಾರೆ, ಇಲ್ಲ ಇವತ್ತು ಸ್ವಲ್ಪ ಹಿಂಗಾಗಿತ್ತು, ನೆಕ್ಸ್ಟ್ ಟೈಮ್ ಮಾಡೋ ಮುಂದೆ ಹಿಂಗೆ ಮಾಡಿ ನೀನು ಅಂತ. ಸರಿ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಿರ್ತೇನೆ, ಎಷ್ಟು ಇಷ್ಟಪಟ್ಟು ಮಾಡಿರ್ತೇನೆ ಅಂತ ಹೇಳಿ. ಹಂಗೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ಹಂಗೆ ಹೇಳ್ತಾರೆ. ಬಟ್ ಅದು ತಿನ್ನೋಕೆ ಅಷ್ಟೊಂದು ಸರಿಯೇ ಆಗಿಲ್ಲ ಅಂತ ಎಲ್ಲ ಹೇಳಿದೆ ಅಂದರೆ ಅವಾಗ ಹೇಳ್ತಾರೆ, ಯಾಕೆ ಹಿಂಗೆ ಮಾಡಿ ನೀನು, ಇದು ಟೇಸ್ಟ್ ನೀನು ಮಾಡಿದ ಥರ ಇಲ್ಲ ಅಂತ ಹೇಳಿಬಿಡ್ತಾರೆ ನೋಡಿರಿ. ಹಂಗೆ ಅವ್ರ ಮೈಂಡ್ ಸೆಟ್. ನನಗೂ ಹಂಗಿದ್ರನ ಇಷ್ಟ, ಅವಾಗ ಹೇಳಿದ್ರನ ಇಷ್ಟ ಆಕತ್ತಿ. ಬಟ್ ಅವ್ರು ನನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅಂಥೇಳಿ ನೈಟ್ ಹೇಳಿಬಿಡ್ತಾರೆ, ಹಿಂಗಾಗಿತ್ತು ನಾಳೆ ಹಿಂಗೆ ಮಾಡಬೇಡ ಅಂಥೇಳಿ. ನಾನು ಹ್ಞೂ ಅಂಥೇಳಿ ಅವ್ರಿಗೆ ಹೆಂಗೆ ಇಷ್ಟ ನೋಡಿ ಹಂಗೆ ಅಡುಗೆ ಮಾಡೋದಕ್ಕೆ ಮತ್ತು ಅಭ್ಯಾಸ ಮಾಡ್ಕೊತೇನೆ ರೀ.
ದೋಸೆನೂ ಇವತ್ತು ಚೆನ್ನಾಗೇ ಬಂದಿದ್ವು ರೀ, ಗರಿ ಗರಿಯಾಗೇ ಬಂದಿದ್ವು. ಯಾವಾಗಲೂ ಆ್ಯಕ್ಚುಲಿ ಇಷ್ಟ ಚೆನ್ನಾಗಿ ಬರ್ತಾವೆ, ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಕೆಲವೊಂದಿಷ್ಟು ಐಟಮ್ಸ್ ಅದಾವ ರೀ, ಅವು ನನಗೆ ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ. ಅವು ಸ್ವಲ್ಪ ಏನಾರು ಮಿಸ್ಟೇಕ್ ಆದರೆ ನಂಗೆ ಬೇಜಾರಾಕತಿ. ಬಟ್ ಅವು ಚೆನ್ನಾಗಿ ಬಂದವು ಅಂದ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗೇ ಬಂದವಲ್ಲ ಅಂಥೇಳಿ ಫುಲ್ ಖುಷಿ ಆಗ್ಬಿಡ್ತೈತಿ. ನಂಗೆ ಇವತ್ತು ಮಾತಾಡೋಕ್ಕೆ ಏನೂ ಕಂಟೆಂಟ್ ಇಲ್ಲ ರೀ. ಆ್ಯಕ್ಚುಲಿ ನಿಮ್ಮ ಜೊತೆ ಒಂದು ಚಿಟ್ಚಾಟ್ ಥರ ಮಾತಾಡತ್ತೇನೆ ಅಷ್ಟೇ. ಇವತ್ತು ನನ್ನ ಲೈಫ್ ಒಳಗೆ ಏನಾಯ್ತು, ಇವತ್ತಿನ ಜರ್ನಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ನಿಮಗೆ ಶೇರ್ ಮಾಡ್ಕೋಬೇಕಿತ್ತು. ಯಾಕಂದ್ರೆ ಇವತ್ತು ಮಾಡಿದ್ದೆ ದೋಸೆ ಪಲ್ಯ ಚಟ್ನಿ, ಸಾಂಬಾರು ಮಾಡಿದ್ದೆ, ಅನ್ನ ಮಾಡ್ಕೊಂಡೇನಿ ರೀ ಅಷ್ಟೇ. ಅದಾದಮೇಲೆ ಅದೇ ಹುಣಸೆ ಹಣ್ಣಿದ ಕೆಲಸನ ಭಾಳ ಆತ್ರಿ. ಅದು ಮಿನಿಮಮ್ ಅಂದ್ರೆ ಒಂದು 4 ತಾಸು ಹಿಡಿತ್ರಿ ನಂಗೆ ಕೆಲಸ ಮಾಡೋದು. ಅದಾದಮೇಲೆ ಬೆಳ್ಕದ ಮೆಣ್ಸಿಕಾಯಿ ಮಾಡೋದೈತ್ರಿ. ಹಂಗಾಗ್ರಿ ಅದಕ್ಕೆ ಸ್ವಲ್ಪ ಮೆಂತೆ ಪೌಡ್ರು, ಉಪ್ಪು, ಜೀರಿಗೆನ ಮಿಕ್ಸಿ ಮಾಡಿಕೊಂಡು ಮೆಣ್ಸಿಕಾಯಿನ ಹೊಟ್ಟಿ ಸೀಳಿ ಅದರೊಳಗೆ ಈ ಪೌಡ್ರು ತುಂಬಿ ಒಂದಿನ ಫುಲ್ಲು ನೈಟ್ ಬಿಡ್ಬೇಕು ನೋಡ್ರಿ. ಬೆಳಗ್ಗೆ ಎದ್ದು ಇದನ್ನು ಬಿಸ್ಲಾಗ ಒಣಾಕಬೇಕು. ಇಷ್ಟ ರೀ ಇವತ್ತಿನ ದಿನ.